ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಕ್ಸ್ ಪರ್ಸನ್ ಯಾರೇ ಇರ್ಬೋದು, ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರ್ಬೋದು. ಸೊ ಎಷ್ಟೇ ವರ್ಷ ಆಗಿರ್ಬೋದು, ಅವ್ರು ಈಗಲೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಇಲ್ವಾ, ಇಲ್ಲ ಇನ್ನು ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಅವರು ವಾಪಸ್ ಬರೋ ಸಾಧ್ಯತೆ ಇದೆಯಾ, ಯಾವ ಸಿಚುವೇಶನ್ ಬರ್ತಾ ಇದೆ ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ. ಸೊ ಯಾವುದೇ ಕ್ಷಣ, ಯಾವುದೇ ದಿನ, ಯಾವುದೇ ತಿಂಗಳು ನೀವು ಈ ಒಂದು ರೀಡಿಂಗ್ ನೋಡ್ತಿದ್ರೆ ಅದು ನಿಮಗೆ ಅನ್ವಯಿಸ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅನ್ವಯಿಸದೆ ಹೋದರೂ ಸಹ ಮುಂದೆ ಒಂದಿನ ಇದು ನಿಮಗೆ ಅನ್ವಯಿಸಬಹುದು. ಸೊ ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಅಮೆಥಿಸ್ಟ್, ಎರಡನೇದು ಟೈಗರ್ ಐ ಸ್ಟೋನ್ ಹಾಗೂ ಮೂರನೇದು ಹೌಲೈಟ್ ಸ್ಟೋನ್. ಸೊ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಒಂದು ಪೈಲ್ ಸರಿ ಹೋಗಿಲ್ಲ ಅಂದರೆ ದಯವಿಟ್ಟು ಇನ್ನೆರಡು ಪೈಲ್ಸ್ ಇರುತ್ತೆ, ಅದನ್ನು ನೀವು ಚಾಯ್ಸ್ ಮಾಡ್ಕೋಬಹುದು. ಬೇಸಿಕಲಿ ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ನೀವು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದರ ಮಾತು ಕೇಳಿ. ಯಾಕಂದರೆ ಇಂಟ್ಯೂಷನ್ ಯಾವತ್ತೂ ಸುಳ್ಳು ಹೇಳಲ್ಲ. ಓಕೆ, ಸೊ ನಿಮ್ಮ ಮನಸ್ಸಿನ ಮಾತು ಏನು ಹೇಳುತ್ತೆ ಅದನ್ನು ಕೇಳಿ. ಆ್ಯಂಡ್ ಯಾವ ಸ್ಟೋನ್ ಇಷ್ಟ ಆಗುತ್ತೋ ನಿಮಗೆ ನೋಡಲಿಕ್ಕೆ ನೀವು ಖಂಡಿತ ನೋಡ್ಬೋದು. ಆ್ಯಂಡ್ ನಿಮಗೆ 3 ಪೈಲ್ಸ್ ನೋಡೋಕ್ಕೆ ಇಷ್ಟ ಇದ್ದರೆ 3 ಪೈಲ್ಸು ಸಹ ನೀವು ನೋಡ್ಬೋದು. ಅದರಲ್ಲಿ ನಿಮ್ಮ ಸಿಚುವೇಶನಿನ ಮ್ಯಾಟರ್ ಇದ್ದರೆ, ಅದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಅದನ್ನು ತಗೋಬೇಕು. ಯಾಕಂದರೆ ಡಿಸಿಷನ್ಸ್ ತಗೊಳ್ಳೋರು ನೀವಾಗಿರ್ತೀರ. ಸೊ ನಾವಿಲ್ಲಿ ಸುಮ್ಮನೆ ನಿಮಗೆ ಗೈಡೆನ್ಸ್ ಅಷ್ಟೇ ನಿಮಗೆ ಕೊಡ್ಬೋದು. ಓಕೆ, ಸೊ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವು ತಗೋಬೇಕಾಗತ್ತೆ. ಓಕೆ, ಸೊ ರೀಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ರೀಡಿಂಗ್ ತಗೊಂಡ ಮೇಲೆ ಆ ಸಿಚುವೇಶನ್ ಮೇಲೆ ನಾನು ರೀಡಿಂಗ್ ಮಾಡ್ತೀನಿ. ಸೊ ಆ ಸಿಚುವೇಶನ್ ಮೇಲೆ ರೀಡಿಂಗ್ ಹೋಗುತ್ತೆ. ಸೊ ನಿಮ್ಮ ಪೈಲ್ನ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಪೈಲ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ನಮ್ಮನ್ನು ಅದನ್ನು ಕೇಳೋಣ ಹಾಗೂ ನಮ್ಮ ರೀಡಿಂಗ್ನ ನಾವು ಶುರು ಮಾಡೋಣ. ಸೊ ನನಗೆ ಇಲ್ಲಿ ತುಂಬ ಡಿಪ್ರೆಸ್ಡ್ ಎನರ್ಜಿ ಕೇಳಿಸ್ತಾ ಇದೆ. ಓಕೆ, ಸೊ ತುಂಬ ನಿಮಗೆ ಈ ರಿಲೇಷನ್ಶಿಪ್ಪು ತುಂಬ ನೋವು ಕೊಟ್ಟಿರ್ಬೋದು. ಈ ರಿಲೇಷನ್ಶಿಪ್ಪು ನಿಮಗೆ ತುಂಬ ಅಂದರೆ ತುಂಬ ದಿನ ಇಲ್ಲ ವರ್ಷಗಳು ತೊಗೊಂಡಿರ್ಬೋದು ನೀವು ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬರಲಿಕ್ಕೆ, ಅವ್ರನ್ನ ಮರೀಲಿಕ್ಕೆ. ಓಕೆ, ಸೊ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು ನನಗೆ ನಾದ ನುಡಿಸ್ಬೇಕಾದ್ರೆ. ಸೊ ಅಷ್ಟೇ ಸ್ಟ್ರೆಸ್ ನೀವು ಅನುಭವಿಸಿದ್ದೀರಾ. ಸೊ ನೋಡೋಣ ನಿಮ್ಮ ರೀಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಸೊ ಮೊದಲನೇದಾಗಿ ನಾನು ಪೈಲ್ ನಂಬರ್ 1 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ, ಇದರಲ್ಲಿ ಒಂದು ಕಾರ್ಡ್ಸ್ನ ತೆಗಿತೇನೆ. ಸೊ ಈ ಕಾರ್ಡನ್ನು ನಾವು ಲಾಸ್ಟಲ್ಲಿ ನೋಡೋಣ. ಓಕೆ, ಸೊ ಯಾವುದೇ ಒಂದು ಸಿಚುವೇಶನಲ್ಲೂ ಯಾವುದೇ ರೀತಿಯ ಸಿಚುವೇಶನ್ ಇರಲಿ, ಸೊ ಇದು ನಿಮ್ಮ ಲೈಫ್ ಡಿಸಿಷನ್ಸ್ ಆಗಿರುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋದನ್ನು. ಪೈಲ್ ನಂಬರ್ 1 ಅವರ ಎಕ್ಸ್ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ? ಬಹುಶಃ ನಿಮ್ಮ ಲೈಫಲ್ಲಿ ನಿಮ್ಮ ಇರಬೇಕಂತಿಲ್ಲ. ನಿಮ್ಮ ಲೈಫಲ್ಲಿ ಬಹುಶಃ ಇಬ್ಬರು ಇಲ್ಲ ಇಬ್ಬರಿಗಿಂತ ಜಾಸ್ತಿ ನಿಮ್ಮ ಲವ್ ಲೈಫಲ್ಲಿ ಬಂದು ಹೋಗಿರ್ಬೋದು. ಓಕೆ, ಸೊ ನೀವು ಡೇಟ್ ಮಾಡಿರ್ಬೋದು, ಇಲ್ಲ ಪ್ರೀತಿನೂ ಇರ್ಬೋದು ಅವ್ರ ಮೇಲೆ. ಓಕೆ, ಇದು ನಿಮ್ಮ ಹಸ್ಬೆಂಡ್ ಇರ್ಬೋದು, ಎಕ್ಸ್ ಹಸ್ಬೆಂಡ್ ಇರ್ಬೋದು. ಅವರು ನಿಮ್ಮ ಬಗ್ಗೆ ಅಷ್ಟು ಥಿಂಕ್ ಮಾಡ್ತಾ ಇಲ್ಲ. ಅವರು ಅವರ ಕೆಲಸದ ಮೇಲೆ, ಅವರ ದುಡ್ಡಿನ ಮೇಲೆ, ಅವರ ಫೈನಾನ್ಸಸ್ ಮೇಲೆ ಅವರು ತುಂಬ ಫೋಕಸ್ ಆಗಿದ್ದಾರೆ. ಓಕೆ, ಸೊ ಅವರಿಗೇನು ಅನ್ನಿಸ್ತಾ ಇದೆ ಅಂದರೆ ಅವರೇ ಈ ಒಂದು ಸಂಬಂಧದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ,
ಬಹುಶಃ ಇಲ್ಲಿ ನಿಮ್ಮ ಪರ್ಸನ್ನು ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಆ್ಯಂಡ್ ದುಡ್ಡು ದುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಸಣ್ಣದಾಗಿ ನೆನಪು ಆಗ್ತಾ ಇದೆ. ಆದರೂ ಸಹ ಆ ನೆನಪಿನ ಮೂಟೆನ ಅವರು ಎಲ್ಲೋ ಒಂದು ಕಡೆ ಕಟ್ಟಿಟ್ಟಿದ್ದಾರೆ. ಓಕೆ, ಸೊ ಆ ನೆನಪಿಸ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಪದೇ ಪದೇ ಅದನ್ನೇ ನೆನೆಸ್ಕೊಳ್ಳೋದು ಏನು ಅನ್ನೋದು ಅವರ ಭಾವನೆ ಆಗಿದೆ. ಓಕೆ, ಸೊ ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ಮತ್ತು ಯಾವ ರೀತಿಯ ಒಂದು ಸಿಚುವೇಶನ್ ಇತ್ತು ನಿಮ್ಮಿಬ್ಬರಲ್ಲಿ. ಓಕೆ, ಓಕೆ, ಸೊ ನಿಮ್ಮ ಸಿಚುವೇಶನ್ ಎಂಡ್ ಆಗಿದ್ದು ಮೈಟ್ ಬಿ ಥರ್ಡ್ ಪಾರ್ಟಿಯಿಂದ ನಿಮ್ಮ ಸಿಚುವೇಶನ್ ಎಂಡ್ ಆಗಿರ್ಬೋದು. ಓಕೆ, ನಿಮ್ಮ ಹಸ್ಬೆಂಡ್ ಇರ್ಬೋದು, ಇಲ್ಲ ನಿಮ್ಮ ಯಾರೇ ಇರ್ಬೋದು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಖಂಡಿತ ಇದೆ ಆ್ಯಂಡ್ ಅದರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪು ಇಲ್ಲಿ ಎಂಡ್ ಆಗಿದೆ. ಓಕೆ, ಸೊ ತುಂಬ ಜೋರಾಗಿ ಜಗಳ ಆಗಿದೆ. ಓಕೆ, ನನ್ನ ವಾಯ್ಸ್ ನಿಮಗೆ ಬಾದರ್ ಮಾಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಎಲ್ಲೋ ಒಂದು ಕಡೆ ಈ ಥರ್ಡ್ ಪಾರ್ಟಿಯಿಂದ ನಿಮಗೆ ಖಂಡಿತ ನೋವಾಗಿದೆ ಆ್ಯಂಡ್ ನಿಮ್ಮ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಅವರು ಈ ಒಂದು ಸಿಚುವೇಷನಲ್ಲಿ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಸ್ಟೆಬಿಲಿಟಿ ಕೊಟ್ಟಿದ್ದಾರೆ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಒಂದು ಅಭಿಪ್ರಾಯ ಅವರದಾಗಿದೆ. ಬಟ್ ನಿಮಗೆ ಕ್ಲಿಯರಾಗಿ ಗೊತ್ತಿದೆ ಯಾರ್ದು ತಪ್ಪಿದೆ ಇದರಲ್ಲಿ ಅನ್ನೋದು. ಸೊ ನಿಮ್ಮ ಪರ್ಸನಿನ ತಪ್ಪು ಇದ್ದರೂ ಸಹ ಅವರೇನು ತಿಳ್ಕೊತಾ ಇದ್ದಾರೆ ಅಂದರೆ, ಇದರಲ್ಲಿ ನಂದು ಯಾವುದೇ ರೀತಿಯ ತಪ್ಪು ಇಲ್ಲ ಅನ್ನೋದು. ಓಕೆ, ಸೊ ಮೈಟ್ ಬಿ ನೀವು ನಿಮ್ಮ ಲೈಫಲ್ಲಿ ಇಬ್ಬರನ್ನ ಡೀಲ್ ಮಾಡ್ತಾ ಇದ್ರಿ ಆ್ಯಂಡ್ ಒನ್ ಪರ್ಸನ್ ತುಂಬ ಎಮೋಷ್ನಲಿ ಕಟ್ ಆಫ್ ಇದ್ದರು ಆ್ಯಂಡ್ ಇನ್ನೊಂದು ಪರ್ಸನ್ ತುಂಬಾ ನಿಮಗೆ ಇಂದ್ರ, ಚಂದ್ರ, ಸೂರ್ಯ, ನಕ್ಷತ್ರಗಳನ್ನು ತೋರಿಸಿದ್ರು. ಬಟ್ ನಿಮಗೆ ಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ಎಲ್ಲೂ ಸಹ ಪ್ರೀತಿ ಸಿಕ್ಕಿಲ್ಲ. ಓಕೆ, ಸೊ ನಿಮಗೆ ಖಂಡಿತ ಇಲ್ಲಿ ಮೋಸ ಆಗಿದೆ ಆ್ಯಂಡ್ ಈ ಸಿಚುವೇಷನಲ್ಲಿ ನೀವು ಹೀಲ್ ಆಗ್ತಾ ಇದ್ದೀರಾ. ಮೈಟ್ ಬಿ ಇದೊಂದು ಎಂಡಿಂಗ್. ಈ ಪ್ಯಾಟ್ರನ್ನ ನೀವು ಪದೇ ಪದೇ ನೋಡಬೇಕು ಆ್ಯಂಡ್ ಈ ಪ್ಯಾಟ್ರನ್ನ ನೀವು ರಿಪೀಟ್ ಮಾಡದೆ ಹೋದರೆ ಮಾತ್ರ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಪದೇ ಪದೇ ಎಲ್ಲೋ ಒಂದು ಕಡೆ ನೀವು ಅಂಥ ವ್ಯಕ್ತಿಗಳನ್ನೇ ನೀವು ನಂಬ್ತಾ ಹೋದರೆ ಅದೇ ರೀತಿಯ ಒಂದು ಜೀವನದ ಶೈಲಿ ಏನಾಗಿತ್ತು ಹಿಂದೆ, ಅದೇ ರೀತಿಯ ಒಂದು ಸಿಚುವೇಶನ್ ಪದೇ ಪದೇ ನಿಮ್ಮ ಲೈಫಲ್ಲಿ ರಿಪೀಟ್ ಆಗೋ ಸಾಧ್ಯತೆ ಇದೆ. ಸೊ ಈ ಒಂದು ಸಿಚುವೇಶನ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ದಯವಿಟ್ಟು ನೀವು ನಿಮ್ಮ ಸಿಚುವೇಶನ್ನ ಬದಲಾಯಿಸ್ಕೊಳ್ಳಿ. ಓಕೆ, ಸೊ ಈ ಒಂದು ಸ್ಟೋನ್ನ ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಇಂಟ್ಯೂಷನ್ ಎಲ್ಲೋ ಒಂದು ಕಡೆ ಏನೋ ಒಂದು ಕಾಷನ್ಸ್ಗಳನ್ನು ಹೇಳ್ತಾ ಇದೆ ಆ್ಯಂಡ್ ರೆಡ್ ಫ್ಲ್ಯಾಗ್ಸ್ನ ತೋರಿಸ್ತಾ ಇದೆ. ಸೊ ನೀವು ಅದನ್ನು ಖಂಡಿತ ಗಂಭೀರವಾಗಿ ತಗೋಬೇಕಾಗಿದೆ. ಓಕೆ, ಈವನ್ ಫೈನಾನ್ಷಿಯಲಿ ಕೂಡ ನೀವು ತುಂಬ ಜನ ಮೋಸ ಹೋಗಿದ್ದೀರಾ. ಓಕೆ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿ ಆ್ಯಂಡ್ ಈ ಪರ್ಸನ್ ಮೇಲೆ ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ದೀರಾ. ಬಟ್ ಇದು ನಿಮಗೆ ತುಂಬ ಕ್ಲಿಯರ್ ಆಗಿದೆ. ಇಲ್ಲ ಥರ್ಡ್ ಪಾರ್ಟಿ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ, ಸೊ ಅವರ ನನ್ನ ಗಂಡ ಇರ್ಬೋದು, ಇಲ್ಲ ಅವರ ನನ್ನ ಲವರ್ ಇರ್ಬೋದು, ಎಕ್ಸ್ ಲವರ್ ಇರ್ಬೋದು ಅಂತ ನಿಮ್ಮ ಹತ್ರ ಬಂದು ಹೇಳಿದಾಗ ಅದು ನಿಮಗೆ ಒಂದು ಲೈಫಲ್ಲಿ ಟವರ್ ಮೂಮೆಂಟ್ ಆಗಿದೆ. ಸೊ ಥರ್ಡ್ ಪಾರ್ಟಿ ಖಂಡಿತ ಇದೆ. ಓಕೆ, ಸೊ ನೋಡೋಣ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ. ಸೊ 11th house, where the cosmos grants wishes, luck, friends and social occasions. ಸೊ ನಿಮ್ಮ ಲೈಫನ್ನು ನೀವು ಎಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಇರೋ ವಿಶಸ್ ಬಗ್ಗೆ, ಲಕ್ ಬಗ್ಗೆ, ಫ್ರೆಂಡ್ಸ್ ಹಾಗೂ ಸೋಷಿಯಲ್ ಒಕೇಶನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಎಲ್ಲ ವಿಶ್ ಫುಲ್ಫಿಲ್ಮೆಂಟ್ ಆಗಲಿದೆ, ಎಲ್ಲವೂ ಚೆನ್ನಾಗಾಗಲಿದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಎಕ್ಸ್ ಮೇಲೆ ಅಲ್ಲ ಅನ್ನೋದು ಈ ಕಾರ್ಡಿನ ಅಭಿಪ್ರಾಯ ಆಗಿದೆ. ಓಕೆ, ಸೊ ಜೆಮಿನಾಯ್, ದ ಎನರ್ಜಿ ಈಸ್ ಕಮ್ಯುನಿಕೇಟಿವ್, ಮಿಸ್ಚೀವಸ್, ಲೈವ್ಲಿ, ವಿಟಿ, ಇನ್ಫಾರ್ಮೇಟಿವ್, ಸ್ಟಿಮ್ಯುಲೇಟಿಂಗ್ ಎಕ್ಸ್ಚೇಂಜ್ ಈಸ್ ಪಾಸಿಬಲ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಆದಷ್ಟು ಎಲ್ಲರ ಜೊತೆ ಬೆರೀರಿ, ಮಾತಾಡಿ, ಕಾಮಿಡಿಯಾಗಿ ಮಾತಾಡ್ತಿರೋ ಇಲ್ಲ ನಾಲೆಡ್ಜಬಲ್ ಆಗಿ ಮಾತಾಡ್ತಿರೋ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ನೀವು ಹೊರಗೆ ಹಾಕಿ, ಫ್ರೆಂಡ್ಸ್ ಜೊತೆ ಭೇಟಿಯಾಗಿ, ಸೋಷಿಯಲ್ ಒಕೇಶನ್ಸ್ಗೆ ಹೋಗ್ರಿ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಆ ಲೈಟ್ ಹಾರ್ಟೆಡ್ ಎನರ್ಜಿ ಫೀಲ್ ಆಗುತ್ತೆ. ಓಕೆ, ಸೊ ಈ ಒಂದು ಸಿಚುವೇಶನ್ ಮೇಲೆ ನಿಮಗೆ ಯಾವ ರೀತಿಯ ಒಂದು ಕಾರ್ಡ್ ಬರುತ್ತೆ ಅನ್ನೋದನ್ನು ನೋಡೋಣ. Scorpio, this energy is intense, masterful, thoughtful and magnetically charming.
ಬಟ್ ಆಲ್ಸೋ ಸೀಕ್ರೆಟಿವ್ ಆ್ಯಂಡ್ ಪೊಸೆಸಿವ್. ಸೊ ಈ ಕಾರ್ಡ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಎಕ್ಸ್ ನಿಮಗೆ ಅಟ್ರಾಕ್ಟಿವ್ ಆಗಿರ್ಬೋದು, ಇಲ್ಲ ಅವರ ಒಂದು ಸಿಚುವೇಶನ್ ಎಲ್ಲೋ ಒಂದು ಕಡೆ ಈಗಲೂ ಸಹ ನಿಮಗೆ ಅದರಿಂದ ಹೀಲ್ ಆಗಲಿಕ್ಕೆ ಆಗ್ದಲೇ ಇರ್ಬೋದು. ಓಕೆ, ಸಮ್ವೇರ್ ಈ ಒಂದು ಕ್ರೌನ್ ಚಕ್ರ ಅಂದರೆ ನಿಮ್ಮ ತಲೆಯಿಂದ ಅವರನ್ನು, ಮನಸ್ಸಿಂದ ಅವರನ್ನು ತೆಗಿಲಿಕ್ಕೆ ಆಗ್ದಲೇ ಇರ್ಬೋದು. ಬಟ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಕೆಲವೊಂದು ಸೀಕ್ರೆಟ್ಸ್ ಇದೆ, ಕೆಲವೊಂದು ಮುಚ್ಚಾಕಿರೋ ವಿಷಯಗಳಿದೆ, ಅದರಿಂದ ನೀವು ಬಚಾವ್ ಆಗಬೇಕು ಅಂದರೆ ಈ ಒಂದು ಸಿಚುವೇಶನಿಂದ ನೀವು ಹೊರಗೆ ಬರಬೇಕಾಗತ್ತೆ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. ಕೀಪ್ ಆ್ಯನ್ ಓಪನ್ ಮೈಂಡ್. Your soulmate may differ from usual type and expectations. ಸೊ ಕೀಪ್ ಆ್ಯನ್ ಓಪನ್ ಮೈಂಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ವಿಚಾರಗಳು ಏನೇನಿದೆ ಪ್ರೀತಿಯ ಬಗ್ಗೆ ಆಗಲಿ, ಇಲ್ಲ ನಿಮ್ಮ ಎಕ್ಸ್ ಬಗ್ಗೆ ನಿಮ್ಗೆ ಏನು ವಿಚಾರಗಳಿದೆ, ಈ ವ್ಯಕ್ತಿ ಈ ಥರ ಆದರೆ ಮುಂದೆ ಹೆಂಗೆ, ನಾನು ಯಾವ ಥರ ವ್ಯಕ್ತಿನ ಚೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಯಾವತ್ತೂ ಒಂದು ಓಪನ್ ಮೈಂಡ್ ಇಟ್ಕೊಳ್ಳಿ, ಜಾಸ್ತಿ ಸ್ಟ್ರೆಸ್ ಇಟ್ಕೊಬೇಡಿ. ಯಾಕಂದರೆ ನಿಮ್ಮ ಸೋಲ್ಮೇಟ್ ಯಾರು ಬರ್ತಾರೆ ನಿಮ್ಮ ಲೈಫಲ್ಲಿ ನೆಕ್ಸ್ಟು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥ ವ್ಯಕ್ತಿ ಬರೋದಿಲ್ಲ, ಅದಕ್ಕೂ ವಿರುದ್ಧವಾಗಿ ಇರ್ತಾರೆ ಅವರು. ಸೊ ಉದಾಹರಣೆ ಹೇಳಬೇಕು ಅಂದರೆ, ನೀವು ತುಂಬ ಹೈಟ್ ಇದ್ದರೆ ಅವ್ರು ತುಂಬ ಕುಳ್ಳಕ್ಕಿಲ್ಲ ಅಂದರೂ ಸ್ವಲ್ಪ ಕುಳ್ಳಕ್ಕೆ ಇರ್ಬೋದು, ಇಲ್ಲ ರಿಲಿಜಿಯಸ್ಲಿ ಡಿಫ್ರೆಂಟ್ ಇರ್ಬೋದು, ರಿಲಿಜಿಯಸ್ ಮ್ಯಾಟರ್ಸಲ್ಲಿ, ಇಲ್ಲ ನೀವು ಒಂದು ರಿಲಿಜನ್ ಆದರೆ ಅವರು ಬೇರೆ ರಿಲಿಜನ್ ಇರ್ಬೋದು, ಈ ರೀತಿಯಲ್ಲಿ ಬೇರೆ ಬೇರೆ ಆಗ್ಬೋದು. ಓಕೆ, ಏಜ್ ಕೂಡ ಮ್ಯಾಟರ್ ಆಗ್ಬೋದು, ಏನೇ ಒಂದು ಡಿಫ್ರೆನ್ಸ್ ಇರ್ಬೋದು. ಓಕೆ, ಯು ಡಿಸರ್ವ್ ಲವ್. ಸೊ ನಿಮ್ಮ ಲೈಫಲ್ಲಿ ನಿಮಗೆ ಪ್ರೀತಿಯ ಒಂದು ಗೌರವಿತ ಸ್ಥಾನ ಇದೆ. ಸೊ ಅದರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಓಕೆ, ಯಾವತ್ತೂ ನಿಮಗೆ ಪ್ರೀತಿ ಸಿಗಲೇಬೇಕು, ಯಾಕಂದರೆ ನಿಮಗೆ ಅದರ ಅರ್ಹತೆ ಇದೆ. ಓಕೆ, ಸೊ ರೀಕನ್ಸಿಲೇಷನ್ ಕಾರ್ಡ್ ಬರ್ತಾ ಇದೆ. ಸಮ್ ಒನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯುವರ್ ಲೈಫ್. ಸೊ ರೀಕನ್ಸೈಲು ಆಗ್ಬೋದು ನಿಮ್ಮ ಪರ್ಸನ್ ಜೊತೆ. ಈಗಲೂ ಸಹ ನಾನು ಈ ಕಾರ್ಡನ್ನು ಓಪನ್ ಮಾಡಿಲ್ಲ, ಸೊ ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಸೊ ರೀಕನ್ಸಿಲಿಯೇಷನ್ ಕಾರ್ಡಿಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. Calling in your soulmate, your prayers, affirmations and visualizations help bring you together. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಏನಿತ್ತು, ನಿಮ್ಮ ಎಕ್ಸ್ ನಿಮಗೆ ವಾಪಸ್ ಸಿಗಬೇಕು, ಅವ್ರು ಬರಬೇಕು, ಇಲ್ಲ ನಿಮ್ಮ ಎಕ್ಸ್ ಹಸ್ಬೆಂಡ್ ನಿಮ್ಮ ಹತ್ರ ಬರಬೇಕು ಅನ್ನೋದು ಏನಿತ್ತು ಅದು ಇಲ್ಲಿ ಫಲಿಸ್ತಾ ಇದೆ. ಬಟ್ ರೀಕನ್ಸಿಲೇಷನ್ ಕಾರ್ಡು, ಈ ಕಾರ್ಡು ಇದೆಲ್ಲ ನೋಡ್ತಾ ಇದ್ದರೆ ನೀವು ಖಂಡಿತ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ರೀಕನ್ಸೈಲ್ ಆಗ್ತಾ ಇದೆ ಅಂತ ಹೇಳಿ ಪದೇ ಪದೇ ಆ ಲೈಫ್ ಪ್ಯಾಟ್ರನ್ನ ನೀವು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಹಿಂದೆ ಆಗಿರೋ ಘಟನೆಗಳನ್ನು ನೀವು ಖಂಡಿತ ಯೋಚನೆ ಮಾಡಿ ಇಲ್ಲಿ ನೋಡಬೇಕಾಗತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಈ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಪೀಸ್ಫುಲ್ ರೆಸಲ್ಯೂಷನ್. ಸೊ ನಿಮ್ಮ ಪಾಸ್ಟ್ ಜೊತೆ ಆಗಲಿ, ನಿಮ್ಮ ಎಕ್ಸ್ ಜೊತೆ ಆಗಲಿ ಒಂದು ಪೀಸ್ಫುಲ್ ರೆಸಲ್ಯೂಷನ್ ಇಟ್ಕೊಳ್ಳಿ. ಅಂದರೆ ತೀರಾನು ಈ ಹಿಂದೆ ಆಗಿದ್ದ ವಿಷಯದ ಬಗ್ಗೆ ಮಾತಾಡಿ ತಲೆ ಕೆಡ್ಸ್ಕೊಳ್ಳೋದಾಗಲಿ, ಜಗಳ ಆಡೋದಾಗಲಿ, ಇಲ್ಲ ಆರ್ಗ್ಯುಮೆಂಟ್ಸಿಗೆ ಇಳಿಯೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಈ ಪರ್ಸನ್ ಇಷ್ಟ ಇಲ್ಲ ಅಂದರೆ ಖುಷಿಯಾಗಿ ಅವ್ರ ಹತ್ರ ಮಾತಾಡಿ. ಆ್ಯಂಡ್ ನೀವು ಬಂದಿದ್ದಕ್ಕೆ ನನಗೆ ಖುಷಿ ಆಗ್ತಾ ಇದೆ, ಆದರೆ ನನಗೆ ಅದರಿಂದ ನಾನು ಹೀಲ್ ಆಗಿದ್ದೀನಿ ಆ್ಯಂಡ್ ನಾನು ಇದರಿಂದ ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನನ್ನು ನೀವು ಹಿಂಬಾಲಿಸಬೇಡಿ ಆ್ಯಂಡ್ ಇಲ್ಲಿಗೆ ನಮ್ಮ ಅಧ್ಯಾಯ ಮುಗ್ದಿದೆ ಅನ್ನೋದನ್ನು ಅವರಿಗೆ ಸಮಾಧಾನವಾಗಿ ತಿಳಿಸಿ. ಓಕೆ, ಸೊ ನಿಮ್ಮ ಪಾಸ್ಟ್ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಬೇಕು. ಓಕೆ, ಸೊ ಖಂಡಿತ ನಿಮ್ಮ ಪರ್ಸನ್ ಎಕ್ಸ್ ಆಗಲಿ ಯಾರೇ ಆಗಲಿ ವಾಪಸ್ ಬರ್ತಾ ಇದ್ದಾರೆ. ಬಟ್ ಆ ಪರ್ಸನ್ ಜೆನ್ವೈನ್ ಇದ್ದಾರಾ ಇಲ್ವಾ, ಅವರಿಂದ ನನಗೆ ಯುನೋ ಏನಾರ ಒಂದು ಉಪಯೋಗ ಆಗ್ತಾ ಇದೆಯಾ, ಅವರು ನನಗೆ ನಿಜವಾದ ಪ್ರೀತಿ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಡ್ ಆಗಿರುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ದೇರ್ ಇಸ್ ನೋ ಟ್ರೂ ಲವ್ ವಿತೌಟ್ ಜೆಲಸಿ. ಸೊ ಅವರಿಗೆ ನಿಮ್ಮ ಬಗ್ಗೆ ಜೆಲಸಿ ಫೀಲ್ ಆಗ್ತಾ ಇದೆ, ನೀವು ಖುಷಿಯಾಗಿದ್ದೀರಾ, ನಗ್ತಾ ಇದ್ದೀರಾ, ಚೇಂಜ್ ಆಗಿದ್ದೀರಾ ಆ್ಯಂಡ್ ಅದೆಲ್ಲ ನೋಡಿ ಅವರಿಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಓಕೆ, ಯೋರ್ ವಾಯ್ಸ್ ಈಸ್ ಮೈ ಫೇವ್ರೆಟ್ ಸೌಂಡ್. ಓಕೆ, ಸೊ ಮೈಟ್ ಬಿ ನೀವು ಮದುವೆ ಆಗ್ತಾ ಇದ್ದೀರೋ ಇಲ್ಲ ನಿಮ್ಮ ಎಕ್ಸ್ ಮದುವೆ ಆಗ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ನಿಮ್ಮ ವಾಯ್ಸ್ ಅವರಿಗೆ ಸದಾ ಒಂದು ಫೇವ್ರೆಟ್ ಸೌಂಡ್ ಥರ. ಓಕೆ, ಸೊ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ನೆವರ್ ಲೂಸ್ ಯುವರ್ ಸೆಲ್ಫ್ ವೈಲ್ ಟ್ರೈಂಗ್ ಟು ಹೋಲ್ಡ್ ಆನ್ ಸಮ್ ಒನ್ ಹೂ ಡಸಂಟ್ ಕೇರ್ ಅಬೌಟ್ ಲೂಸಿಂಗ್ ಯು. ಸೊ ಈ ಹಿಂದೆ ಈ ಪರ್ಸನ್ ನಿಮ್ಮನ್ನು
ಕಳ್ಕೊಳ್ಳೋಕ್ಕೂ ಮುಂಚೆ ಏನು ಯೋಚನೆ ಮಾಡ್ದಲೇ ಇದ್ದಾಗ ನೀವು ಸಹ ಈ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಅವರು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ತಗೊಂಡಿಲ್ಲ, ನಿಮ್ಮನ್ನು ಕಳ್ಕೊಳ್ಳೋ ಒಂದು ಭಯ ಅವ್ರಿಗಿರಲಿಲ್ಲ ಅಂದರೆ ಪ್ರೀತಿನೂ ಇರಲಿಲ್ಲ ಅಂತ ಅರ್ಥ. ಓಕೆ, ಯು ಆರ್ ಮೈ ಎವ್ರಿಥಿಂಗ್, ಐ ಲವ್ ಯು ಟುಡೇ ಆ್ಯಂಡ್ ಆಲ್ವೇಸ್. ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವಿರಲಿ ಇಲ್ಲದೇ ಇರಲಿ ನಿಮ್ಮ ಪ್ರತಿ ಅವರ ಪ್ರೀತಿ ಅವರ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ಸೊ ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಕರ್ಕೊಂಡು ಬರೋದು ಬಿಡೋದು ನಿಮಗೆ ಬಿಟ್ಟಿರೋದು. ಸೊ ನಾನಿಲ್ಲಿ ರೀಕನ್ಸಿಲಿಯೇಷನ್ ಕಾರ್ಡ್ನ ಖಂಡಿತ ಇಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮನ್ನು ಅರ್ಧದಲ್ಲೇ ಅರ್ಧ ಇನ್ಫಾರ್ಮೇಷನ್ ಕೊಟ್ಟು ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ನೋಡೋಣ ರೀಕನ್ಸಿಲಿಯೇಷನ್ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ. ಸೊ ರೀಕನ್ಸೈಲ್ ಆದಮೇಲೆ ನಿಮ್ಮ ಸಿಚುವೇಶನ್ ಏನಿರುತ್ತೆ ಅನ್ನೋದನ್ನು. ಓಕೆ, ನೀವು ರೀಕನ್ಸೈಲ್ ಆದರೂ ಸಹ ಓಕೆ, ಯಾರ ಜೊತೆನಾರ ನಿಮ್ಮ ಎಕ್ಸ್ ಜೊತೆ ಆಗಿರ್ಬೋದು, ಎಕ್ಸ್ ಹಸ್ಬೆಂಡ್, ಎಕ್ಸ್ ಫ್ರೆಂಡ್, ಯಾರ ಜೊತೆನಾರ ನಿಮ್ಮ ರೀಕನ್ಸಿಲಿಯೇಷನ್ ಆಯಿತು ಅಂದರೆ ಅದು ಒಂದು ಕಷ್ಟಕರವಾದ ಸಂಬಂಧ ಆಗಿರುತ್ತೆ. ಮತ್ತೆ ನಿಮಗೆ ಈ ಒಂದು ಸಂಬಂಧ ಕಷ್ಟನೇ ಕೊಡೋದು ಆ್ಯಂಡ್ ಲಾಟ್ ಆಫ್ ಅಡಿಕ್ಷನ್ಸ್. ಮತ್ತೆ ನೀವಿಬ್ಬರು ಸೇರ್ಕೊಂಡ್ರಿ ಅಂದರೆ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಪ್ರಾಕ್ಟಿಕಲಾಗಿ ಡಿಸಿಷನ್ಸ್ನ ತೊಗೊಳ್ಳಿ. ಚೇಂಜಸ್ ಬರಲಿದೆ, ಆ ಚೇಂಜಸ್ ಒಳ್ಳೆಯದು ಕೆಟ್ಟದನ್ನು ಯೋಚನೆ ಮಾಡೋದಕ್ಕೆ ನಿಮ್ಮ ಮೈಂಡ್ ಪವರ್ನ ಯೂಸ್ ಮಾಡಿ. ಓಕೆ, ಸೊ ನಿಮ್ಮ ಮೈಂಡ್ ಪವರ್ ನೀವು ಯಾವಾಗ ಯೂಸ್ ಮಾಡ್ತೀರಾ ನಿಮಗೆ ಖಂಡಿತ ಈ ಸಿಚುವೇಶನಿಂದ ಬಚಾವ್ ಆಗೋಕ್ಕೆ ನಿಮಗೆ ಅದು ಸಹಾಯ ಮಾಡುತ್ತೆ. ಸೊ ಕಿಂಗ್ ಆಫ್ ಸಾರ್ಟ್ಸ್ ಎಲ್ಲೋ ಒಂದು ಕಡೆ ಇಂಟ್ಯೂಷನ್ನು ತೋರಿಸುತ್ತೆ. ಓಕೆ, ಸೊ ನಿಮ್ಮ ರೆಸೊಲ್ಯೂಷನ್ನು ಏನಿರುತ್ತೋ ಅದನ್ನು ನೀವು ಸರಿಯಾಗಿ ಮಾತಾಡಿ, ಕಮ್ಯುನಿಕೇಟ್ ಮಾಡಿ ಆ್ಯಂಡ್ ಪೀಸ್ಫುಲ್ ರೆಸೊಲ್ಯೂಷನ್ ಇಟ್ಕೊಳ್ಳಿ. ಓಕೆ, ಸೊ ಈ ಒಂದು ಸಿಚುವೇಷನಲ್ಲಿ ರೀಕನ್ಸೈಲ್ ಆದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಮತ್ತೆ ಅದೇ ಥರ ರಿಪೀಟ್ ಆಗೋ ಸಾಧ್ಯತೆ ಇದೆ. ಓಕೆ, ಸೊ ಡಿಪೆಂಡೆನ್ಸಿ, ಅವ್ರ ಮೇಲೆ ತುಂಬ ಡಿಪೆಂಡ್ ಆಗ್ತೀರಾ ನೀವು ಎಲ್ಲದಕ್ಕೂ. ಅವರು ಆ ರೀತಿಯಲ್ಲಿ ನಿಮ್ಮನ್ನು ಇಟ್ಕೊಂಡಿರ್ತಾರೆ. ಸೊ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬೇಕು ನೀವು, ಎಲ್ಲನೂ ಅವ್ರನ್ನೇ ಕೇಳಿ ಮಾಡಬೇಕು ನೀವು ಅನ್ನೋದೇ ಒಂದು ರಿಪೀಟೆಡ್ ಪ್ಯಾಟ್ರನ್ ಆಗುತ್ತೆ. ಸೊ ದಯವಿಟ್ಟು ಯೋಚನೆ ಮಾಡಿ, ರೀಕನ್ಸೈಲ್ ಆದಮೇಲೆ ಮುಂದೆ ತಗೋಬೇಕಾ ಹೋಗಬೇಕಾ ಅನ್ನೋದನ್ನು ನೀವು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಸೊ ಬನ್ನಿ, ಸೆಕೆಂಡ್ ಪೈಲ್ ಯಾರು ಟೈಗರ್ ಐ ಸ್ಟೋನ್ನ ಚೂಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಯಾರ್ದೋ ಬೇರೆಯವ್ರ ಮಾತಿಂದ ಇಲ್ಲ ಬೇರೆಯವರ ಕಣ್ ದೃಷ್ಟಿಯಿಂದ ಆಗಲಿ ಇಲ್ಲ ಬೇರೆಯವರ ಒಂದು ಮಾತಿನಿಂದ ನಿಮ್ಮಿಬ್ಬರ ಸಂಬಂಧ ಹಾಳಾಗಿದೆ. ಓಕೆ, ಸೊ ಪ್ರೊಟೆಕ್ಷನ್ ಇಲ್ದಲೆ ನಿಮ್ಮ ಪ್ರೀತಿಯಲ್ಲಿ ಟ್ರಸ್ಟ್ ಇಲ್ದಲೆ ಎಲ್ಲೋ ಒಂದು ಕಡೆ ಹಾಳಾಗಿದೆ. ಓಕೆ, ಸೊ ಆ ರೀತಿಯ ಒಂದು ಎನರ್ಜಿ ಬರ್ತಾ ಇದೆ ನನಗೆ. ಓಕೆ, ಸೊ ನನ್ನ ವಾಯ್ಸ್ ದಯವಿಟ್ಟು ಕ್ಷಮಿಸಿ, ನನ್ನ ವಾಯ್ಸ್ ಸ್ವಲ್ಪ ಲೋ ಅಲ್ಲಿದೆ. ಓಕೆ, ಸೊ ಈ ಒಂದು ಕಾರ್ಡ್ಸಿಂದ ನಾನು ಒಂದು ಕಾರ್ಡ್ಸ್ನ ತೆಗಿತೀನಿ. ಸೊ ನಿಮ್ಮ ಕಾರ್ಡ್ಸಲ್ಲಿ ಸೊ ಇದನ್ನು ನಾನು ಲಾಸ್ಟಲ್ಲಿ ತೆಗಿತೀನಿ. ಓಕೆ, ಸೊ ನೋಡೋಣ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು. ಓಕೆ, ಸೊ ನಿಮ್ಮ ಎಕ್ಸ್ ಪೈಲ್ ನಂಬರ್ 2, ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಪೈಲ್ ನಂಬರ್ 2, ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಓಕೆ, ಸೊ ನಿಮ್ಮ ಎಕ್ಸ್ ನಿಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಕಮ್ಯುನಿಕೇಟ್ ಮಾಡಿದ್ದಾರೆ ನಿಮಗೆ. ಓಕೆ, ಸೊ ಕಮ್ಯುನಿಕೇಷನ್ಸ್ ತುಂಬ ಇದೆ. ಬಟ್ ನೀವು ನೋಡಬೇಕು ಅಂದರೆ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲ ನೀವು ಥರ್ಡ್ ಪಾರ್ಟಿಗೆ ಅಟ್ಯಾಚ್ ಆಗಿದ್ರಿ ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಥರ್ಡ್ ಪಾರ್ಟಿಯಿಂದ ನಿಮ್ಮ ರಿಲೇಷನ್ಶಿಪ್ಪು ಮುರಿದು ಬಿದ್ದಿದೆ. ಓಕೆ, ಸೊ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡೋರು ಬೇರೆಯವರು ಇದ್ದಾರೆ. ಬಟ್ ಇಲ್ಲಿ ನನಗೆ ವರ್ಲ್ಡ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಅವರ ಯೋಚನೆ ಈಗ ಚೇಂಜ್ ಆಗ್ತಾ ಇದೆ ನಿಮ್ಮ ಪ್ರತಿ. ಓಕೆ, ಈ ಹಿಂದೆ ಅವರು ಯಾರ್ದೋ ಮಾತು ಕೇಳಿ ಇಲ್ಲ ಯಾರ್ದೋ ಒಂದು ಪ್ರಭಾವದಿಂದ
ನಿಮ್ಮ ಬಗ್ಗೆ ಯೋಚನೆ ಮಾಡ್ದಲೇ ಇರ್ಬೋದು. ಬಟ್ ಈಗ ಸ್ವಲ್ಪ ಅವರು ಚೇಂಜ್ ಆಗ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಯೋಚನೆ ಅವರಿಗೆ ಫುಲ್ ಟೈಮ್ ಯೋಚನೆ ಆಗಿಬಿಡುತ್ತೆ. ಓಕೆ, ಈ ಹಿಂದೆ ಅವರು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ ಅಂದರೂ ಸಹ ಮುಂದೆ ಏನಾಗುತ್ತೆ ಅಂದರೆ ಫುಲ್ ಟೈಮ್ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಆ ರೀತಿಯ ಒಂದು ಎನರ್ಜಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆನೂ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ, ಅವರ ಒಂದು ಕೆರಿಯರ್ ಆಗಲಿ, ಇಲ್ಲ ಫ್ಯಾಮಿಲಿ ಇರ್ಬೋದು, ಅವರು ಥರ್ಡ್ ಪಾರ್ಟಿಯಲ್ಲಿ ಇರ್ಬೋದು. ಸೊ ಆ ಒಂದು ಇದರಲ್ಲಿ, ಆ ಒಂದು ಸರ್ಕಲಲ್ಲಿ ಅವರು ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿದ್ದಾರೆ. ಓಕೆ, ಸೊ ಮೇನ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ಕಂಟ್ರೋಲಿಂಗ್ ಪವರ್ ಅವರಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಸ್ಟಕ್ ಆಗಿದ್ದಾರೆ. ಬಟ್ ಮುಂದೊಂದು ದಿನ ಅವರು ಕಂಪ್ಲೀಟಾಗಿ ಫುಲ್ಲಾಗಿ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ಬೋದು, ಇಲ್ಲ ನಿಮ್ಮನ್ನು ಕಮ್ಯುನಿಕೇಷನ್ ಕೊಡ್ಬೋದು. ಓಕೆ, ಸೊ ನೋಡೋಣ ಅವರ ಮುಂದಿನ ಸ್ಟೆಪ್ ಏನಿರುತ್ತೆ. ಸೊ ಹೈರೋಫೈಂಟ್, ಮ್ಯಾಜಿಷಿಯನ್ ಆ್ಯಂಡ್ ಪೇಜ್ ಆಫ್ ಕಪ್ಸ್. ಓಕೆ, ಸೊ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಏನು ನ್ಯೂಸ್ ಸಿಗ್ತಾ ಇಲ್ಲ ಅಂದರೆ ಖಂಡಿತ ನಿಮ್ಮ ಪರ್ಸನ್ ಎಕ್ಸ್ ಯಾರಿದ್ದಾರೆ ಅವರ ಬಗ್ಗೆ ನಿಮಗೆ ಇಲ್ಲಿ ಸೂಚನೆಗಳು ಸಿಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಗುರುಗಳಾಗಲಿ, ಟೀಚರ್ಸ್ ಆಗಲಿ, ನೀವು ಯಾರ ಜೊತೆ ಏನು ಅಡ್ವೈಸ್ ಕೇಳಿದ್ದೀರಾ ಆ ಅಡ್ವೈಸ್ ಇಲ್ಲಿ ಫಲಿಸೋ ಥರ ಕಾಣಿಸ್ತಾ ಇದೆ. ಇಲ್ಲ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ನನ್ನ ಎಕ್ಸ್ ನನಗೆ ವಾಪಸ್ ಸಿಗಲಿ, ಆ್ಯಂಡ್ ಇಲ್ಲ ಎಕ್ಸ್ ಫ್ರೆಂಡ್ ನನ್ನ ಹತ್ರ ಬರಲಿ, ಇಲ್ಲ ಅವರೇ ನನ್ನ ಪ್ರೀತಿನ ಅರಿವು ಅವರಿಗೆ ಆಗಲಿ ಅನ್ನೋದು ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಖಂಡಿತ ಮ್ಯಾನಿಫೆಸ್ಟ್ ಆಗಲಿದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಪ್ರೀತಿಯ ಮೆಸೇಜಸ್ ಆಗಲಿ, ನಿಮಗೆ ಒಂದು ಮುದ್ದಾದ ಒಂದು ಫೋಟೋ ಕಳಿಸೋದಾಗಲಿ, ಆ ಫೋಟೋ ಅಲ್ಲಿ ಕೆಲವೊಂದು ಲೈನ್ಸ್ ಇರುತ್ತೆ, ಆ ಲೈನ್ಸನ್ನ ಅವರು ಬರೆದು ಕಳಿಸೋದಾಗಲಿ, ಆ ರೀತಿಯಲ್ಲಿ ಅವರು ಕಳಿಸ್ಬೋದು. ಸೊ ಈ ಒಂದು ಕಾರ್ಡ್ಸಲ್ಲಿ ನೋಡೋಣ ಅವ್ರು ಏನು ಕಳ್ಸೋಕ್ಕೆ ಇಷ್ಟಪಡ್ತಾರೆ ನಿಮಗೆ ಅನ್ನೋದನ್ನು. ಓಕೆ, ಸೊ ಮೈಟ್ ಬಿ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅವರು ಸಹ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಸಹ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಸಹ ನಿಮ್ಮ ಲೈಫಲ್ಲಿ ಇನ್ನೊಬ್ಬರು ಬೇರೆ ಪರ್ಸನ್ನು ಬರೋ ಸಾಧ್ಯತೆಗಳು ಇದೆ. ಓಕೆ, ಸೊ ಯಾರೋ ಒಬ್ಬರು ಹೊಸಬ್ರು, ನಿಮಗೂ ಚಿಕ್ಕವರು ನಿಮ್ಮ ಲೈಫಲ್ಲಿ ಬರೋ ಸಾಧ್ಯತೆಗಳು ಇದೆ. ಬಟ್ ಮ್ಯಾನಿಫೆಸ್ಟೇಷನ್ಸ್ ಏನು ಮಾಡ್ತಾ ಇದ್ದೀರಾ ಅದು ಇಲ್ಲಿ ಫಲಿಸ್ತಾ ಇರೋ ಥರ ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ಈ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. So the energy is communicative, mischievous, lively, witty, informative and stimulating exchanges is possible. Yes, so communication ನಾನು ಹೇಳಿದಂಗೆ ಕಮ್ಯುನಿಕೇಷನ್ ಆಗ್ಬೋದು. ಓಕೆ, ಸೊ ಕಮ್ಯುನಿಕೇಷನ್ ಹೇಗಿರುತ್ತೆ ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ಕಮ್ಯುನಿಕೇಟ್ ಮಾಡಿ. ಆ್ಯಂಡ್ ತುಂಬ ಲೈವ್ಲಿ ಆಗಿರುತ್ತೆ, ತುಂಬ ಖುಷಿ ಆಗುತ್ತೆ ನಿಮಗೆ ಅವ್ರ ಜೊತೆ ಮಾತಾಡಿ. ಆ್ಯಂಡ್ ನಿಮ್ಮ ಒಂದು ಇಷ್ಟು ದಿನ ನೀವೇನು ಅನುಭವಿಸಿದ್ದೀರಾ ಅದನ್ನೆಲ್ಲ ಹೇಳ್ಕೊತ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ನಿಮಗೆ ತುಂಬಾ ಖುಷಿ ಆಗ್ತಿರುತ್ತೆ. ಓಕೆ, ಸೊ ಸ್ಕಾರ್ಪಿಯೋ ಎನರ್ಜಿನೂ ಇದೆ. ಸೊ ಏನೇನು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇನು ಆಗಿತ್ತು ಈ ಹಿಂದೆ, ಕೆಟ್ಟದಾಗಲಿ ಏನಾಗಿತ್ತು, ಇಲ್ಲ ಥರ್ಡ್ ಪಾರ್ಟಿಯಿಂದ ಏನು ಕೆಟ್ಟದಾಗಿತ್ತು ಅದನ್ನೆಲ್ಲ ಒಂದು ಸೀಕ್ರೆಟ್ ಏನಿದೆ ಅದು ಸಹ ನಿಮಗೆ ತಿಳಿಬೋದು. ಓಕೆ, ನಿಮ್ಮ ಪರ್ಸನ್ ನಿಮಗೆ ಕಮ್ಯುನಿಕೇಟ್ ಮಾಡಿದಾಗ ಅವರ ಸಿಚುವೇಶನ್ ಏನಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಖಂಡಿತ ಗೊತ್ತಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಕಾಷನ್ ಕೂಡ ಇದೆ. ಏನಿದೆ ಅಂದರೆ ನಿಮ್ಮ ಪರ್ಸನ್ ನಿಮಗೆ ಸಿಕ್ಕಾಗ, ನಿಮ್ಮ ಪರ್ಸನ್ ಜೊತೆ ನೀವು ಕಮ್ಯುನಿಕೇಷನ್ ಶುರು ಮಾಡಿದಾಗ ಖಂಡಿತ ನೀವು ಅವ್ರನ್ನ ಪ್ರಶ್ನೆ ಕೇಳ್ದಲೇ ಬಿಡಬೇಡಿ. ಓಕೆ, ಸೊ ಈ ಹಿಂದೆ ಅವರು ನಿಮಗೆ ಕಮ್ಯುನಿಕೇಷನ್ ಕೊಟ್ಟಿಲ್ಲ, ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಯಾವುದೇ ಒಂದು ಸಿಚುವೇಷನಲ್ಲೂ ದೂರ ಇಟ್ಟಿದ್ರೆ ಖಂಡಿತ ಅವ್ರನ್ನ ಪ್ರಶ್ನೆ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಏರೀಸ್, ದ ಎನರ್ಜಿ ಅರೌಂಡ್ ಯು ಇಸ್ ಡೈನಮಿಕ್ ಆ್ಯಂಡ್ ಸ್ಪಾಂಟೇನಿಯಸ್, ಕ್ರೂಸೇಡಿಂಗ್, ಇಂಪಲ್ಸಿವ್ ಆ್ಯಕ್ಷನ್ ಈಸ್ ಲೈಕ್ಲಿ. ಸೊ ಕೋಪ ಮನಸ್ತಾಪಗಳು ಆಗೋ ಸಾಧ್ಯತೆಗಳಿದೆ. ಸೊ ಕಮ್ಯುನಿಕೇಷನ್ ಇದೆ ಅಂದರೆ ಅದು ಇರೋ ಸಾಧ್ಯತೆಗಳಿದೆ. ಸೊ
ನಿಮ್ಮ ಒಂದು ಕಮ್ಯುನಿಕೇಷನ್ ಏನಿದೆ ಅದನ್ನು ನೀವು ಬ್ಯಾಲೆನ್ಸಾಗಿ ಇಟ್ಕೊಳ್ಳಿ. ಆ್ಯಂಡ್ ಜಗಳ ಆಗಲಿ ಏನೇ ಒಂದು ಮನಸ್ಸಿಗೆ ಬೇಜಾರಾಗೋ ವಿಷಯಗಳನ್ನು ಆಗಲಿ ತುಂಬಾ ರೂಡಾಗಿ ಮಾತಾಡಬೇಡಿ. ಓಕೆ, ತುಂಬಾ ಹಾರ್ಷಾಗಿ ಮಾತಾಡಬೇಡಿ. ಆ್ಯಂಡ್ ಅವರೇನೇ ಹೇಳಿದ್ರು ಕೇಳಿ, ನೀವೇನೇ ಹೇಳೋದಾದರೆ ಸಮಾಧಾನವಾಗಿ ಹೇಳಿ. ಆ್ಯಂಡ್ ದೆನ್ ನಿಮ್ಮ ಪರ್ಸನ್ನ ಕ್ವೆಶ್ಚನ್ ಮಾಡೋದನ್ನು ನಾನು ನೀವು ಅವ್ರನ್ನ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ. ಪ್ರಶ್ನೆ ಕೇಳೋ ಹಕ್ಕು ನಿಮಗಿದೆ, ಆದರೆ ಅದನ್ನು ನೀವು ಸಮಾಧಾನವಾಗಿ ಕೇಳಿ, ಕೋಪದಿಂದ ಅಲ್ಲ. ಕೋಪದಲ್ಲಿ ನೀವು ಎಲ್ಲವನ್ನು ಹಾಳು ಮಾಡ್ಕೊಬೋದು. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಒಂದು ಕ್ಷಣ ಪ್ಲೀಸ್. ಕಾರ್ಡ್ ಬಿದ್ದಿದೆ. ಸೊ ನಿಮ್ಮ ಕಾರ್ಡ್ ಬಿದ್ದಿರೋ ಕಾರ್ಡ್ ವರ್ತ್ ವೇಟಿಂಗ್ ಫಾರ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಡಿವೈನ್ ಟೈಮಿಂಗ್ ಈಸ್ ಆ್ಯಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ನಿಮ್ಮ ಲವ್ ಲೈಫಲ್ಲಿ ಡಿವೈನ್ ಟೈಮಿಂಗ್ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ಸೊ ಆ ಟೈಮ್ ವರ್ಕ್ ಆಗ್ತಾ ಇದೆ. ಸೊ ಚೇಂಜಸ್ ಬರೋದಿದೆ, ಬಟ್ ಅದರದೇ ಆದ ಒಂದು ಟೈಮಲ್ಲಿ ಬರ್ತಾ ಇದೆ. ಸೊ ವೆಯ್ಟ್ ಮಾಡಿ ಆ ಟೈಮ್ಗೋಸ್ಕರ. ಓಕೆ, ಸೊ ನೆಕ್ಸ್ಟ್ ಈಸ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಸೊ ಅವರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಇಶ್ಯೂಸೇ ಇರ್ಬೋದು. ಸೊ ಇಲ್ಲ ಯಾರನ್ನೋ ಒಬ್ಬರನ್ನ ನೀವು ಫರ್ಗಿವ್ ಮಾಡ್ದಲೇ ಇರ್ಬೋದು. ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಸಿಸ್ಟರ್ಸ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಆರ್ಗ್ಯೂ ಮಾಡಿರ್ಬೋದು. ಸೊ ಯಾರ ಜೊತೆನಾರ ನೀವು ಯಾವುದೇ ರೀತಿಯಲ್ಲಿ ಇದ್ದರೂ ಸಹ ಅವರನ್ನು ನೀವು ಫರ್ಗಿವ್ ಮಾಡಬೇಕು, ನಿಮ್ಮನ್ನು ನೀವು ಫರ್ಗಿವ್ ಮಾಡಬೇಕು ಆ್ಯಂಡ್ ಮೂವ್ ಆನ್ ಆಗಬೇಕು. ಎಲ್ಲಿವರೆಗೂ ನೀವು ಆ ಇಶ್ಯೂನ ಇಟ್ಕೊಂಡು ಬೇರೆಯವ್ರನ್ನ ದೂಷಿಸ್ತಾ ಇರ್ತೀರೋ ಅಲ್ಲಿವರೆಗೂ ಆ ಇಶ್ಯೂ ನಿಮ್ಮ ಕರ್ಮದ ಥರ ನಿಮಗೆ ವಾಪಸ್ ಬರುತ್ತೆ. ಸೊ ದಯವಿಟ್ಟು ಅದನ್ನು ಹೀಲ್ ಮಾಡ್ಕೊಳ್ಳಿ ಆ್ಯಂಡ್ ಆ ಇಶ್ಯೂನ ತೆಗೆದುಹಾಕಿ. ಓಕೆ, ಸೊ ನೋಡೋಣ ಮತ್ತೊಂದು ಕಾರ್ಡ್ ಏನಿರುತ್ತೆ, ಕೆಮಿಸ್ಟ್ರಿ. ಸೊ ದೇರ್ ಈಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್. ಸೊ ನಿಮ್ಮಿಬ್ಬರಲ್ಲಿ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಸೊ ಅಟ್ರಾಕ್ಷನ್ನ ನೀವು ವರ್ಕ್ ಮಾಡಬೇಕು ಅಂದರೆ ಸಮಾಧಾನವಾಗಿ ಇರಬೇಕಾಗತ್ತೆ. ಓಕೆ, ಸೊ religious factor, your love life is influenced by your religious upbringing and spiritual path. ಸೊ ನಿಮ್ಮ ಒಂದು ಯೋಚನೆ ಮಾಡೋ ರೀತಿ, ಅವರು ಯೋಚನೆ ಮಾಡೋ ರೀತಿ ಬೇರೆ ಇರ್ಬೋದು, ರಿಲಿಜಿಯನ್ ಬೇರೆ ಇರ್ಬೋದು, ಇಬ್ಬರ ಫ್ಯಾಮಿಲಿಯ ಬೇರೆ ಬೇರೆ ಥಾಟ್ಸ್ ಇರ್ಬೋದು. ಈ ಫ್ಯಾಮಿಲಿ ಒಂದು ಒಪ್ಕೊಂಡ್ರೆ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಒಪ್ಕೊಳ್ದಲೇ ಇರ್ಬೋದು. ಆ್ಯಂಡ್ ನಿಮ್ಮ ರಿಲಿಜಿಯನ್ ಇರ್ಬೋದು. ಓಕೆ, ಸೊ ನಿಮ್ಮ ಲವ್ ಲೈಫಲ್ಲಿ ಇದೊಂದು ಮೇನ್ ಫ್ಯಾಕ್ಟರ್ ಆಗಿದೆ. ಆ್ಯಂಡ್ ಹೀಲಿಂಗ್ ಇಶ್ಯೂಸು ಕೂಡ ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬ್ರದರ್ ಜೊತೆ ನೀವು ಅನ್ನೆಸೆಸರಿಯಾಗಿ ಆರ್ಗ್ಯೂ ಮಾಡಿದರೆ, ಇಲ್ಲ ಮಾತಾಡ್ದಲೇ ಇದ್ದರೆ, ಇಲ್ಲ ನಿಮ್ಮ ಸಿಸ್ಟರ್ಸ್ ಜೊತೆ, ಸೊ ಅದನ್ನು ಹೀಲ್ ಮಾಡ್ಕೊಳ್ಳಿ. ನೀವು ಇದನ್ನು ಯಾವಾಗ ಹೀಲ್ ಮಾಡಲ್ವೋ, ಇಲ್ಲ ಫ್ರೆಂಡ್ಸ್ ಜೊತೆ ನಿಮ್ದು ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇಲ್ಲ ನೀವು ಏನೋ ಒಂದು ಮಾತಾಡಿರ್ಬೋದು, ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಸೊ ನಾನು ಮೆಸೇಜಸ್ ಅಂದೆ. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು. ಪೈಲ್ ನಂಬರ್ 2. I spend most nights at home falling in love with the idea of you. ಸೊ ನಾನು ಹೇಳ್ದಂಗೆ ಇಷ್ಟು ದಿನಾನೂ ಅವರು ಅನ್ಕೊಬೋದು ಅವರು ತುಂಬ ಕೋಲ್ಡ್ ಆಗಿರ್ತಾರೆ, ಅವರು ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲೋ ಕಳೆದೋಗಿದ್ದಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವರು ಈಗೀಗ ನಿಮ್ಮ ಬಗ್ಗೆ ರಾತ್ರಿ ಹೊತ್ತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯು ಕ್ಯಾನ್ ಲವ್ ದೆಮ್, ಫರ್ಗಿವ್ ದೆಮ್, ವಾಂಟ್ ಗುಡ್ ಥಿಂಗ್ಸ್ ಫಾರ್ ದೆಮ್, ಬಟ್ ಸ್ಟಿಲ್ ಮೂವ್ ಆನ್ ವಿತೌಟ್ ದೆಮ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ನಿಮಗೆ ಅಂದರೆ, ನೀವು ಅವ್ರನ್ನ ಪ್ರೀತಿಸ್ಬೋದು, ಅವ್ರನ್ನ ಕ್ಷಮಿಸ್ಬೋದು, ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಬೋದು. ಆ್ಯಂಡ್ ಯೆಟ್ ನೀವು ಅವರಿಲ್ದಲೇ ನಿಮ್ಮ ಜೀವನನ ಮುಂದೆ ಸಾಗಿಸ್ಬೋದು. ಓಕೆ, ಸೊ ನನಗನ್ಸೋ ಪ್ರಕಾರ ನಿಮಗಿಲ್ಲಿ ಅನ್ನಿಸ್ತಾ ಇರ್ಬೋದು, ನಿಮ್ಮ ಎಕ್ಸ್ ಬರಲಿ ಬರದೇ ಇರಲಿ, ಅವ್ರು ಸುಖವಾಗಿರಲಿ, ನಾನು ಅವ್ರನ್ನ ಕ್ಷಮಿಸಿದ್ದೀನಿ, ಆ್ಯಂಡ್ ಯಾವುದೇ ಕಾರಣಕ್ಕೂ ಅವ್ರು ಬಂದರೂ ಸಹ ನಾವು ಅವ್ರ ಜೊತೆ ಆರ್ಗ್ಯೂ ಮಾಡಲ್ಲ, ಜಗಳ ಆಡಲ್ಲ, ನನಗೆ ರಿಲೇಷನ್ಶಿಪ್ಪಲ್ಲಿ ಸ್ಥಾನಮಾನ ಕೊಡಿ ಅಂತ ಕೇಳಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅವ್ರು ಬೇಡ ಅಂತ ನಿಮಗೆ ಮನಸ್ಸಿಗೆ ಅನ್ನಿಸ್ತಾ ಇರ್ಬೋದು. ಇದೆಲ್ಲ ಮಾಡಿನೂ ಸಹ ನಾವು ಮೂವ್ ಆನ್ ಆಗ್ಬೋದು ಅನ್ನೋದು ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಕೀಪ್ ಕಾಮ್ ಬಿಕಾಸ್ ಐ ಲವ್ ಯು. ಸೊ ನಿಮ್ಮ ಪರ್ಸನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸಮಾಧಾನವಾಗಿರಿ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಸೊ ಅದು ಪ್ರೀತಿ ಹೇಳ್ಕೊಳ್ಳಿ, ಬಿಡದೆ ಹೇಳ್ಕೊಳ್ದಲೇ ಇರಲಿ. ಐ ಕ್ಯಾನ್ ನೆವರ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ದಲೇ ಇರಲಿಕ್ಕೆ
ಸಾಧ್ಯನೇ ಇಲ್ಲ. ಪೈಲ್ ನಂಬರ್ 2. ಓಕೆ, ಸೊ ಆದಷ್ಟು ನಿಮ್ಮ ಒಂದು ಪ್ರೊಟೆಕ್ಷನ್ ಮೇಲೆ ಸ್ವಲ್ಪ ಇಲ್ಲಿ ನೀವು ಗಮನ ಕೊಡಬೇಕಾಗತ್ತೆ. ಪೈಲ್ ನಂಬರ್ 2. ಸೊ ನಿಮ್ಮ ಈ ಕಾರ್ಡು ಮೇನ್ ಆಗಿ ನಾವಿನ್ನು ಇಲ್ಲಿ ಬಂದಿಲ್ಲ. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆ, ಸೊ ಏಂಜಲ್ಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅನ್ಲೈಕ್ಲಿ. ಸೊ ನೀವು ಅಂದ್ಕೊಳ್ತಾ ಇರೋದು ಆಗ್ದಲೇ ಇರ್ಬೋದು. ಸೊ ದೇವರ ಪ್ಲ್ಯಾನ್ ಬೇರೆದಿರ್ಬೋದು. ಸೊ ನೀವು ಇಲ್ಲಿ ಅಂದ್ಕೊಳ್ತಾ ಇರ್ಬೋದು ನಾವು ಮೂವ್ ಆನ್ ಆಗ್ತೀನಿ ಅಂತ. ಸೊ ಸಡನ್ನಾಗಿ ನಿಮ್ಮ ರೀಕನ್ಸಿಲೇಷನ್ ಆಗ್ಬೋದು. ಸೊ ನೀವೇನು ಅಂದ್ಕೊಳ್ತಿದ್ದೀರೋ ಅದರ ಅಪೋಸಿಟ್ ಆಗ್ಬೋದು. ಸೊ ಏನೇ ಆದರೂ ಸಹ ಅದನ್ನು ಎದುರಿಸೋ ಶಕ್ತಿ ನಿಮ್ಮಲ್ಲಿ ಇರಬೇಕು. ಸೊ ಏಂಜಲ್ಸ್ ನಿಮಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಥಿಂಕಿಂಗ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಸಪೋಸ್ ಈ ಪರ್ಸನ್ ಪಾಸಿಟಿವ್ ಇದ್ದಾರೆ ಅಂದರೆ. ಓಕೆ, ಸೊ ನೋಡೋಣ ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಇದು ಯಾವ ರೀತಿಯಲ್ಲಿ ಇದೆ. ಸೊ ಈ ಥರ್ಡ್ ಪಾರ್ಟಿ ಎಂಡ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡೋಣ. ಓಕೆ, ಸೊ ಯಾ ನಿಮ್ಮ ಪರ್ಸನ್ ಫೈನಾನ್ಷಿಯಲಿ ಆ್ಯಂಡ್ ಎಮೋಷ್ನಲಿ ಸಹ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋರಿದ್ದಾರೆ. ಓಕೆ, ಸೊ ಅನ್ಲೈಕ್ಲಿ ಕಾರ್ಡ್ ಏನಿಗೆ ಬಂದಿದೆ ಅಂದರೆ ಏಂಜಲ್ಸ್ ನಿಮಗೆ ವಿಶ್ ಫುಲ್ಫಿಲ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಇಷ್ಟು ದಿನಾನೂ ನೀವು ಏನು ಪ್ರಾರ್ಥನೆ ಮಾಡ್ತಿದ್ರಿ, ಏನು ಪ್ರೇಯರ್ಸ್ ಮಾಡ್ತಾಯಿದ್ರಿ, ಅದು ಫಲಿಸೋ ಟೈಮ್ ಬಂದಾಗಿದೆ. ಓಕೆ, ಸೊ ಇಷ್ಟು ದಿನ ನೀವು ಅಂದ್ಕೊತಿರ್ಬೋದು ನಾನು ಏನೇ ಪ್ರಾರ್ಥನೆ ಮಾಡಲಿ, ನಾನು ಏನೇ ದೇವ್ರನ್ನ ಬೇಡ್ಕೊಂಡ್ರು ಆ ದೇವರು ಎಲ್ಲೋ ಒಂದು ಕಡೆ ಕಲ್ಮನ್ಸಾಗಿದ್ದಾನೆ, ನನಗೇನು ಕೊಡ್ತಾ ಇಲ್ಲ ಅಂತ. ಬಟ್ ಸಡನ್ನಾಗಿ ನೀವೇನೇನು ಪ್ರಾರ್ಥನೆಗಳನ್ನ ಸಲ್ಲಿಸಿದಿರೋ ದೇವರಿಗೆ ಅದು ಇಲ್ಲಿ ಫಲಿಸ್ತಾ ಇದೆ. ಓಕೆ, ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3 ಯಾರು ಹಾಲೈಟ್ನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ. ನಿಮ್ಮ ರೀಡಿಂಗ್ ಶುರು ಮಾಡೋಕ್ಕೆ ಮುಂಚೆ ಈ ಒಂದು ಏಂಜಲ್ ಕಾರ್ಡ್ಸಿಂದ ನಿಮಗೊಂದು ಕಾರ್ಡ್ಸ್ನ ತೆಗಿತಿದ್ದೀನಿ. ಸೊ ಈ ಒಂದು ಕಾರ್ಡನ್ನು ನಾವು ಲಾಸ್ಟಲ್ಲಿ ನೋಡೋಣ. ಸೊ ಇದರಲ್ಲಿ ಏನು ಮೆಸೇಜಸ್ ಇದೆ ನಿಮಗೋಸ್ಕರ ಅನ್ನೋದನ್ನು ನಾವು ಅದನ್ನೇ ಕೊನೆಯಲ್ಲಿ ನೋಡೋಣ. ಸೊ ನೋಡೋಣ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ? ಸೊ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ? ಸೊ ಪೈಲ್ ನಂಬರ್ 3 ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಓಕೆ, ಓಕೆ. 2 ಆಫ್ ಪೆಂಟಕಲ್ಸ್, ಮೂನ್ ಕಾರ್ಡ್ ಹಾಗೂ ಓಕೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ದುಡ್ಡಿನ ಮೋಸ ಮಾಡಿದ್ದಾರೆ ಹಾಗೂ ನಿಮ್ಮನ್ನು ಕೆಲಸದಲ್ಲೂ ಚೀಟ್ ಮಾಡಿದ್ದಾರೆ, ನಿಮ್ಮನ್ನು ಎಮೋಷ್ನಲಿ ಸಹ ಚೀಟ್ ಮಾಡಿದ್ದಾರೆ ಹಾಗೂ ಇಲ್ಲಿ ಮದರ್ ಇಶ್ಯೂಸು ಕಾಣಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ಸೊ ಅವರ ತಾಯಿನೂ ಸಹ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಆ್ಯಂಡ್ ಈ ಒಂದು ಕಾರಣದಿಂದ ನೀವು ದೂರ ಆಗಿರ್ಬೋದು. ಸೊ ನಿಮ್ಮ ರಿಲೇಷನ್ಶಿಪ್ಪು ಔಟ್ ಆಫ್ ದ ಕಂಟ್ರಿ. ಸೊ ನೀವೊಂದು ದೇಶದಲ್ಲಿರ್ಬೋದು, ಅವರೊಂದು ಬೇರೆ ದೇಶದಲ್ಲಿ ಇರ್ಬೋದು. ಸೊ ಈ ರೀತಿಯ ಒಂದು ರಿಲೇಷನ್ಶಿಪ್ಪು ನಿಮ್ಮದಿರ್ಬೋದು. ಓಕೆ, ಸೊ ಬಟ್ ಎಲ್ಲೋ ಒಂದು ಕಡೆ ಈ ಪರ್ಸನ್ನು ಈ ಒಂದು ಟೈಮಲ್ಲಿ ರಿಪೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂದರೆ ಈ ಪರ್ಸನ್ನು ಇನ್ನು ಕೆಲವರಿಗೆ ನಿಮ್ಮ ಬಗ್ಗೆ ಬೇರೆಯವರಿಂದ ಮಾತು ಕೇಳಿ ಈ ಒಂದು ಸಿಚುವೇಶನ್ನ ಹಾಳು ಮಾಡ್ಕೊಂಡಿರ್ಬೋದು ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್. ಓಕೆ, ಸೊ ಬಟ್ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ 100% ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಇಲ್ಲಿ. ಸೊ ನಾನು ಇಲ್ಲಿ 2 ಆಫ್ ಪೆಂಟಕಲ್ಸ್, 2 ಆಫ್ ಪೆಂಟಕಲ್ಸ್ ಇಲ್ಲಿ ಎಸ್ ಓಕೆ. ಸೊ ನೀವು ಎಲ್ಲೋ ಒಂದು ಕಡೆ ಮೂವ್ ಆನ್ ಆಗ್ತಾ ಇದ್ದೀರಾ, ಈ ಪರ್ಸನಿಂದ ಹೀಲ್ ಆಗ್ತಾ ಇದ್ದೀರಾ. ಸೊ ಈ ಪರ್ಸನ್ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಬಿಡಲಿ ತೊಂದರೆ ಇಲ್ಲ. ಓಕೆ, ಸೊ ರೈಟ್ ನಾವು ನಿಮ್ಮ ಪರ್ಸನ್ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರು. 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಖಂಡಿತ ಏನು ಹೇಳ್ತಾ ಇದೆ ಅಂದರೆ ಈ ಒಂದು ಪರ್ಸನ್ ಬೇರೆಯವ್ರನ್ನ ಅಟೆನ್ಷನ್ ಜಾಸ್ತಿ ಕೊಡ್ತಾಯಿದ್ರು. ಓಕೆ, ಸೊ ಮೈಟ್ ಬಿ ಅವ್ರಿಗಿಂತ ಚಿಕ್ಕವರಿದ್ದರು, ಹಾಗಾಗಿ ಅವ್ರನ್ನ ಅಟೆನ್ಷನ್ ಕೊಡ್ತಾ ಇರ್ಬೋದು. ಓಕೆ, ಆ್ಯಂಡ್ ಮೇನ್ಲಿ ಅವರು ಆ ವರ್ಕ್ ಪ್ಲೇಸಲ್ಲಿ ಇನ್ನೊಬ್ಬರನ್ನ
ನೋಡ್ತಾ ಇರ್ಬೋದು. ಬಟ್ ರೈಟ್ ನಾವು ಅವರು ನಿಮ್ಮ ಕಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಸ್ಲೋ ಪ್ರೋಸೆಸ್ ಆಗ್ಬೋದು, ಮೇ ಬಿ 1 ಇಯರ್ ತಗೋಬೋದು ಅದು. ಓಕೆ, ಸೊ ಮೈಟ್ ಬಿ ಸ್ಲೋ ಆದರೂ ಸಹ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಟ್ರಾವೆಲ್ ಮಾಡಲಿಕ್ಕೆ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಎಸ್, ದ ವರ್ಲ್ಡ್ ಕಾರ್ಡ್ ಅಗೇನ್. ಅವ್ರು ನಿಮ್ಮ ಜೊತೆ ಮಾತಾಡಬೇಕು, ಟ್ರಾವೆಲ್ ಮಾಡಬೇಕು, ಸಂಬಂಧಗಳನ್ನು ಸರಿ ಮಾಡ್ಕೊಬೇಕು, ಏನಾಗಿತ್ತು ಈ ಹಿಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡಿ ನಾನು ಅವ್ರನ್ನ ನೋಡಬೇಕು ಅನ್ನೋದು ಅವರ ಮನದಾಸೆ ಆಗಿದೆ. ಓಕೆ, ಸೊ ಅವರ ಇಚ್ಛೆ ಬಹಳ ಇದೆ, ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಬಹಳ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಬಹಳ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವರು ಸ್ಟಕ್ ಆಗಿದ್ದಾರೆ, ಬಿಕಾಸ್ ಅವ್ರು ಮಾಡಿದ್ದು ಅವರಿಗೆ ಒಂಥರ ಅಸಹ್ಯ ಅನಿಸ್ತಾ ಇದೆ. ಓಕೆ, ಸೊ ನೋಡೋಣ ಅವರು ಏನು ಸ್ಟೆಪ್ಸ್ನ ತೊಗೊತಾ ಇದ್ದಾರೆ. ಸನ್ ಕಾರ್ಡ್, ಓಕೆ, ಮೂನ್ ಆ್ಯಂಡ್ ಸನ್ ಕಾರ್ಡ್, ಹ್ಯಾಂಗ್ಡ್ ಮ್ಯಾನ್. ಓಕೆ, ಎಸ್, ಪೇಜ್ ಆಫ್ ವಾಂಡ್ಸ್. ಅವ್ರು ನಿಮ್ಮನ್ನು ಖಂಡಿತ ಕಮ್ಯುನಿಕೇಟ್ ಮಾಡ್ತಾರೆ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲೂ ಅವರು ಹ್ಯಾಂಗ್ಮ್ಯಾನ್ ಮೇಲೆ ಪೊಸಿಷನಲ್ಲಿ ಇರ್ಬೋದು. ಸೊ ಅವ್ರು ನಿಮಗೆ ಪಾಸಿಟಿವ್ ಡೈರೆಕ್ಷನ್ ಕೊಡ್ದಲೇ ಇರ್ಬೋದು, ಮೆಸೇಜಸ್ ಕೊಡ್ದಲೇ ಇರ್ಬೋದು. ಬಟ್ ಅವರಿಗೆ ಆಸೆ ಇದೆ. ಓಕೆ, ಸೊ 10 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಅವರಿಗೆ ಆಸೆ ಇದೆ, ಎಲ್ಲವನ್ನು ಸರಿ ಮಾಡ್ಕೊಬೇಕು, ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಇರಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಖಂಡಿತ ಇದೆ. ಬಟ್ ಅದನ್ನು ಅವರು ವಿಕ್ಟ್ರಿಗೆ ಟರ್ನ್ ಮಾಡ್ತಾರೆ. ಸೊ ಅವರು ಹ್ಯಾಂಗ್ಮ್ಯಾನಲ್ಲಿ ಪೊಸಿಷನಲ್ಲಿ ಇದ್ದಾರೆ ಅಂದಿದ ತಕ್ಷಣ ಅವರು ಎಲ್ಲೋ ಒಂದು ಕಡೆ ಡಿಲೇ ಮಾಡ್ಬೋದು. ಬಟ್ ರೈಟ್ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ತೊಗೊತಾರೆ. ಆ್ಯಂಡ್ ಆ ಗುಡ್ ನ್ಯೂಸ್, ಗುಡ್ ಮೆಸೇಜಸ್ ನಿಮಗೆ ಖಂಡಿತ ಸಿಗುತ್ತೆ. ನಿಮ್ಮ ಎಕ್ಸ್ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಯಾರೇ ಆಗಿರ್ಬೋದು. ಓಕೆ, ಸೊ ಅವರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಅವರು ನಿಮ್ಮನ್ನು ಮೆಸೇಜಸ್ ಕೂಡ ಮಾಡ್ತಾರೆ. ಓಕೆ, ಆ ಮೆಸೇಜಸ್ ಏನಿರುತ್ತೆ ಅನ್ನೋದನ್ನು ನಾವು ಈ ಕಾರ್ಡಲ್ಲಿ ನೋಡೋಣ. ಓಕೆ, ಸೊ ನೋಡೋಣ ಯಾವ ರೀತಿಯ ಮೆಸೇಜಸ್ ಅಂದರೆ, ಈ ಹಿಂದೆ ಏನಾಯಿತು, ಇಲ್ಲ ಅವರು ತುಂಬ ಈಗೋಯಿಸ್ಟಿಕ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಕಾನ್ಫ್ಲಿಕ್ಟ್ಸ್ಗಳಾಗಿರ್ಬೋದು, ಏನೋ ಒಂದು ಮಾತು ಅರ್ಧಂಬರ್ಧ ಇರ್ಬೋದು. ಸೊ ಆ ಮಾತುಗಳನ್ನು ಫುಲ್ ಸರ್ಕಲ್ಗೆ ತರೋದಕ್ಕೆ, ಫುಲ್ ಒಂದು ಕಂಪ್ಲೀಷನ್ ಚೇಂಜಸ್ ತರೋದಕ್ಕೆ ಅವರು ಬರ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಈ ಕಾರ್ಡ್ಸು ಯಾವ ರೀತಿಯಲ್ಲಿ ಹೇಳ್ತಾ ಇದೆ ನಿಮಗೆ. ಏರೀಸ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಆದಷ್ಟು ನಿಮ್ಮ ಆ್ಯಂಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಕೋಪ ಏನಿದೆ ನಿಮ್ಮಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಈ ಕಾರ್ಡಿನ ಸೂಚನೆ ಆಗಿದೆ. ಆ್ಯಂಡ್ ಹೀಟಪ್ ಆಗಿಬಿಡುತ್ತೆ ಇವ್ರು ಬಂದಾಗ, ನೀವು ಅವ್ರನ್ನ ಮೀಟ್ ಆದಾಗ ಅವ್ರು ಏನು ಮಾಡಿದ್ರು, ಇಲ್ಲ ನೀವೇನು ಅವ್ರಿಗೆ ಮಾಡಿದ್ರಿ ಅನ್ನೋದು ತುಂಬ ಹೀಟಪ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಸಮಾಧಾನವಾಗಿ ಇರಿ. ಓಕೆ, ಆ ಟೈಮಲ್ಲಿ. ಸೊ ನೆಕ್ಸ್ಟ್ ಕಾರ್ಡು ಸೆಕೆಂಡ್ ಹೌಸ್. your assets, finances and things that you value. ಓಕೆ, ಸೊ ನಿಮ್ಮ ಫೈನಾನ್ಸಸ್ ಇರ್ಬೋದು. ಓಕೆ, ಈ ಹಿಂದೆ ನಾನು ಹೇಳ್ದಂಗೆ ನಿಮ್ಮ ಪರ್ಸನ್ ನಿಮ್ಮನ್ನು ದುಡ್ಡಲ್ಲಿ ಮೋಸ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಮತ್ತು ಅವ್ರು ಬಂದರೂ ಸಹ ನಿಮ್ಮ ಫೈನಾನ್ಸಸ್ ಆಗಲಿ, ಅಸೆಟ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ವ್ಯಾಲ್ಯೂ ದುಡ್ಡಿಗಲ್ಲ, ನಿಮ್ಮ ವ್ಯಾಲ್ಯೂ ವ್ಯಕ್ತಿಗೆ ಅನ್ನೋದನ್ನು ನೀವು ನಿಮ್ಮ ಪರ್ಸನಿಗೆ ತಿಳಿಸಿ ಹೇಳಬೇಕಾಗತ್ತೆ. ಓಕೆ, ಸೊ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದು ನಿಮ್ಮ ಪರ್ಸನಿಗೆ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ನಿಮ್ಮ ಪರ್ಸನ್ಗಿರೋ ಒಂದು ಅವರಿಗೆ ಏನನ್ನಿಸ್ತಾ ಇದೆ ಅಂದರೆ, ನಿಮಗೆ ದುಡ್ಡಿನ ಬಗ್ಗೆ ಆಗಲಿ, ಪ್ರಾಪರ್ಟಿ ಬಗ್ಗೆ ಆಗಲಿ ಯೋಚನೆ ಇದೆ, ವ್ಯಕ್ತಿಯ ಬಗ್ಗೆ ಅಲ್ಲ. ಬಟ್ ಅವ್ರು ಕಂಪ್ಲೀಟ್ಲಿ ರಾಂಗ್ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಓಕೆ, ಸೊ ಮಾರ್ಸ್, your physical energy drives strength and lightning spirit. ಸೊ ನಿಮ್ಮಲ್ಲಿ ಅವರು ಕಂಪ್ಲೀಟ್ ಚೇಂಜಸ್ನ ನೋಡ್ತಾರೆ. ಓಕೆ, ಸೊ ನಿಮ್ಮನ್ನು ಮೀಟ್ ಆದಾಗ ಸೊ ಇವರೇನ ಅವರು ಅನ್ನೋಷ್ಟು ನಿಮ್ಮ ಪರ್ಸನ್ ಚೇಂಜ್ ಆಗಿರ್ತಾರೆ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಪ್ಯಾಷನೇಟ್ ಆಗಿರ್ತಾರೆ, ತುಂಬ ಕ್ವಿಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ. ಏನೋ ಒಂಥರ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಆ ಚೇಂಜಸ್ ನಿಮಗೆ ಅವರಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ನಿಮ್ಮದೇನಿದೆ ಅದನ್ನು ನೀವು ಹೇಳ್ದಲೇ ಸುಮ್ಮನೆ ಇರಬೇಡಿ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು. ಸೊ ಈಗಲೂ ಸಹ ಈ ಕಾರ್ಡನ್ನು ನಾನು ತೆಗ್ದಿಲ್ಲ. ಸೊ ನೋಡೋಣ ಏಂಜಲ್ ಮೆಸೇಜಸ್ ಏನಿದೆ ಅನ್ನೋದನ್ನು. ಓಕೆ, ಸೊ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಪೈಲ್ ನಂಬರ್ 3 ಯಾರು ಹೌಲೈಟ್ನ ಚೂಸ್ ಮಾಡಿದ್ದೀರಾ. ಸೊ ಇದು ನಿಮಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ,
ಅನ್ರಿಕ್ವೈರ್ಡೆಡ್ ಲವ್. ಸೊ ನಿಮ್ಮ ಲೈಫಲ್ಲಿ ಬೇಡದೇ ಇರೋ ಪ್ರೀತಿಗೆ ಜಾಗ ಇಲ್ಲ. ಈ ಒಂದು ಸಿಚುವೇಷನಲ್ಲಿ ಸಾಕಷ್ಟು ಅಟ್ರಾಕ್ಷನ್ ಇಲ್ಲ, ಪ್ಯಾಷನ್ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಎಕ್ಸನ್ನು ನೀವು ನಿಮ್ಮ ಲೈಫಲ್ಲಿ ಬರ್ಮಾಡ್ಕೊಬೇಡಿ. ಓಕೆ, ಸೊ ಆದಷ್ಟು ನಿಮಗೆ ಇಷ್ಟ ಇದ್ದರೆ ಮಾತ್ರ ಆ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಅಟ್ರ್ಯಾಕ್ಷನ್ಸು ಯು ಅಟ್ರ್ಯಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ. ಸೊ ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ನಿಮ್ಮ ಫೈನಾನ್ಸಸ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಆಟೋಮೆಟಿಕ್ಕಾಗಿ ನೀವು ನಿಮ್ಮ ಒಳ್ಳೆ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಪಾಸ್ಟ್ ಎನರ್ಜೀಸ್ನ ಅಲ್ಲ, ಬಟ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನಿಮ್ಮ ಮೇಲೆ ನೀವು ಕಾಳಜಿ ಇಟ್ಕೊಳ್ಳಿ. ಗೆಟಿಂಗ್ ಟು ನೋ ಈಚ್ ಅದರ್ ಆ್ಯಸ್ ಯು ರಿವೀಲ್ ಯುವರ್ಸ್ ಇನ್ನರ್ ಮೋಸ್ಟ್ ಸೆಲ್ಫ್ ಟು ಈಚ್ ಅದರ್ ಯುವರ್ ಬಾಂಡ್ ಡೀಪನ್ಸ್. ಸೊ ನಿಮ್ಮ ಪರ್ಸನ್ನು ಸರಿಯಾದ ವ್ಯಕ್ತಿ ಅನಿಸಿದ್ರೆ, ನಿಮ್ಮ ಎಕ್ಸ್ ಸರಿಯಾದ ವ್ಯಕ್ತಿ ಅನಿಸಿದ್ರೆ ಅವರಿಗೆ ಚಾನ್ಸ್ ಕೊಡಿ. ಅವರು ಸರಿ ಅನಿಸಿಲ್ಲ ಅಂದರೆ ಅವರಿಗೆ ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಸೊ ಯಾವಾಗ ನೀವು ಓಪನ್ ಅಪ್ ಆಗಿ ಮಾತಾಡ್ತೀರಾ, ನಿಮಗೇನು ಬೇಕು, ಅವರಿಗೇನು ಬೇಕು ಅಂತ ಡಿಸಿಷನ್ ಮೇಕಿಂಗ್ ತುಂಬ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಲಾಸ್ಟಾಗಿ ನಿಮ್ಮ ಏಂಜಲ್ ಕಾರ್ಡ್ಸ್ ನೋಡೋ ಟೈಮ್ ಬಂದಾಗಿದೆ. ಸೊ ಹಾಲೈಟ್ ಎಲ್ಲೋ ಒಂದು ಕಡೆ ನೀವು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ಬೋದು ನಿಮಗೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಗಮನನೂ ಕೊಡಿ. ಸೊ ಮೇಟ್ ಬಿ ನಿಮ್ಮ ವೀಕ್ ಬೋನ್ಸ್ ಇರ್ಬೋದು, ಸೊ ಅದ್ರ ಮೇಲೆ ಗಮನ ಕೊಡಿ. ಆ್ಯಂಡ್ ಈ ಒಂದು ಯಾವಾಗ ವಿಟಮಿನ್ ಡಿ ಕಮ್ಮಿ ಆಗುತ್ತಲ್ಲ ಬಾಡಿಯಲ್ಲಿ, ಸೊ ಬೋನ್ಸ್ ತುಂಬ ವೀಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಎನರ್ಜಿ ಕೂಡ ಲೋ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಎನರ್ಜಿನ ಜಾಸ್ತಿ ಮಾಡಬೇಕು ಅಂದರೆ ನೀವು ವಿಟಮಿನ್ ಡಿ ಜಾಸ್ತಿ ಇಂಟೇಕ್ ತೊಗೊಬೇಕು. ಸೊ ನಾನು ಹೇಳ್ತೀನಿ ಅಂತ ತೊಗೊಬೇಡಿ, ಖಂಡಿತ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಸೊ ನೋಡೋಣ. ವಿಟಮಿನ್ ಡಿ ಬೆಳಗ್ಗೆ ಹೋದರೆ ಸೂರ್ಯನ ಬೆಳಕೆ ಸಾಕು ನಮಗೆ ವಿಟಮಿನ್ ಡಿಗೆ. ಸೊ ಎಳೆ ಬಿಸಿಲಲ್ಲಿ ಕೂತ್ಕೊಂಡ್ರೆ ನಿಮಗೆ ಅದೇ ಸಾಕು. ಓಕೆ, ಸೊ ನೋಡೋಣ. ಅನ್ಲೈಕ್ಲಿ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಆ ರೀತಿಯ ಒಂದು ಸಿಚುವೇಶನ್ ಬರೋದಿಲ್ಲ. ಸೊ ಅದು ಬೇರೆ ರೀತಿಯ ಒಂದು ಡಿಸಿಷನ್ಸ್ ಆಗಿರುತ್ತೆ. ದೇವರ ಡಿಸಿಷನ್ಸೇ ಬೇರೆದಿದೆ. ಸೊ ದೇವರು ಏನೋ ಬೇರೆದಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ನಿಮಗೋಸ್ಕರ. ಸೊ ನೀವೇನು ಯೋಚನೆ ಮಾಡ್ತಿದ್ದೀರಾ ಅದಕ್ಕಿಂತ ವಿರುದ್ಧವಾದ ಒಂದು ಸಿಚುವೇಶನ್ಸು ನಿಮ್ಮ ಕಣ್ಮುಂದೆ ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ಸದಾ ರೆಡಿ ಇರಬೇಕು. ಓಕೆ, ಸೊ ನೋಡೋಣ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು. ಐ ಆಮ್ ಸಾರಿ ಐ ಹರ್ಟ್ ಯು. ಓಕೆ, ಸೊ ನಿಮ್ಮ ಪರ್ಸನ್ ನಿಮಗೆ ಸಾರಿ ಹೇಳ್ಬೋದು. ಸಾರಿ ಹೇಳಿದ ತಕ್ಷಣ ಅವ್ರನ್ನ ನಿಮ್ಮ ಲೈಫಲ್ಲಿ ಮತ್ತೆ ತಗೋಬೇಕು ಅನ್ನೋ ಒಂದು ಅನಿವಾರ್ಯತೆ ಏನೂ ಇಲ್ಲ. ಓಕೆ, ಸೊ ನೀವು ಜಸ್ಟ್ ಯೋಚನೆ ಮಾಡಿ ಆ್ಯಂಡ್ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ. ಯು ವಿಲ್ ಆಲ್ವೇಸ್ ಬಿ ದ ಆನ್ಸರ್ ವೆನ್ ಸಂಬಡಿ ಆಸ್ಕ್ ಮೀ ವಾಟ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು. ಸೊ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಯಾರೇ ನನ್ನನ್ನು ಕೇಳ್ತಾ ಇರ್ಬೋದು, ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂದರೆ ಆ ಯೋಚನೆಯಲ್ಲಿ ನೀನಿರ್ತೀಯಾ ಅಂತ ಅರ್ಥ. ಐ ಪ್ರಾಮಿಸ್ ಟು ಲವ್ ಯು, ರೆಸ್ಪೆಕ್ಟ್ ಯು, ಸಪೋರ್ಟ್ ಯು ಆ್ಯಂಡ್ ಅಬವ್ ಆಲ್ ಎಲ್ಸ್ ಮೇಕ್ ಶ್ಯೂರ್ ಐ ಆಮ್ ನಾಟ್ ಜಸ್ಟ್ ಯೆಲ್ಲಿಂಗ್ ಅಟ್ ಯು ಬಿಕಾಸ್ ಐ ಆಮ್ ಹಂಗ್ರಿ. ಸೊ ನಿಮ್ಮ ಪರ್ಸನ್ ಪ್ರಾಮಿಸ್ ಮಾಡ್ಲಿಕ್ಕೆ ಬರ್ತಾರೆ. ಅವರು ನಿಮ್ಮನ್ನು ಪ್ರೀತಿ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ. ಆ್ಯಂಡ್ ಎಲ್ಲದಕ್ಕೂ ಮೇಲೆ ಅದನ್ನು ನೀವು ನನಗೆ ಬೇಕೇ ಬೇಕು ಅಂತಲ್ಲ, ಬಟ್ ನಾನು ನಿಮಗೆ ಜೆನ್ವೈನ್ ಆಗಿ ಸಾರಿ ಹೇಳ್ತಾ ಇದ್ದೀನಿ, ಜೆನ್ವೈನ್ ಆಗಿ ನಾನು ನಿಮಗೆ ಪ್ರೀತಿ ಕೊಡ್ತೀನಿ, ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನಮಸ್ತೆ.